ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 2ನೇ ದಿನ. ಇವತ್ತಿನ ನನ್ನ ಡಯಟ್ ರೂಟೀನ್ ಯಾವ ರೀತಿ ಹೋಯಿತು, ಹಾಗೆ ನಾನು ಏನೇನೆಲ್ಲ ತೊಗೊಂಡೆ ಎಲ್ಲನೂ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೋತಾ ಇರ್ತಾರಲ್ವ, ಅವರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಅವರಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಇವತ್ತು ಪೌರ್ಣಮಿ ಇರೋದರಿಂದ ನಮಗೆ ಪೌರ್ಣಮಿ ದಿನ ತುಂಬ ವಿಶೇಷವಾಗಿರುತ್ತೆ. ಅವತ್ತಿನ ಪೂಜೆನೂ ಕೂಡ ನಮಗೆ ಸ್ವಲ್ಪ ಕೆಲಸಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬೆಳಿಗ್ಗೆನೇ ಇವತ್ತು ಬೇಗ ಎದ್ಬಿಟ್ಟು ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸಿ ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಲೇಟೇ ಆಗಿಬಿಟ್ಟಿದೆ. ಯಾಕಂದರೆ ಇವತ್ತು ಪೌರ್ಣಮಿ ಅಲ್ವಾ, ಅದಕ್ಕೋಸ್ಕರ ಎಲ್ಲನೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನನಗೆ. ಇವತ್ತು ಎಷ್ಟು ಬೇಗ ಮಾಡೋಣ ಅಂದ್ಕೊಂಡ್ರೂ ಸ್ವಲ್ಪ ಪೂಜೆ ಮಾಡೋ ಟೈಮಲ್ಲಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಹಾಗೆ ಇವಾಗ ನಾನು ಸ್ವಲ್ಪ ಬೆಳಿಗ್ಗೆಯಿಂದ ಏನೂ ತೊಗೊಂಡಿರಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಬಿಸಿನೀರು ತೊಗೊಳ್ಳೋಣ ಅಂತ ಅದನ್ನು ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ನಾನು ಫಸ್ಟು 1 ಗ್ಲಾಸಷ್ಟು ಬಿಸಿನೀರು ಕುಡ್ಕೊಂಡ್ಬಿಡ್ತೀನಿ. ಅದ್ರ ಜೊತೆಗೆ ನಾನು ಜೀರಾ ವಾಟರ್ ಕೂಡ ರೆಡಿ ಮಾಡೋಕ್ಕಿಟ್ಟಿದ್ದೀನಿ. ಯಾಕೆಂದರೆ ಬೆಳಿಗ್ಗೆ ತೊಗೊಳಕ್ಕಾಗಿಲ್ಲ ಅಂತ ಇವಾಗ ತಿಂಡಿ ಜೊತೆಗೆ ತೊಗೊಳ್ಳೋಣ ಅಂತ ನಾನು ಜೀರಾ ವಾಟರ್ ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನು 2 ದೋಸೆ ತೊಗೊತೀನಿ. ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಕೂಡ ತೊಗೊಂಡಿದ್ದೀನಿ. ಯಾವುದೇ ಇವತ್ತು ರೆಸಿಪಿ ಏನು ತೋರ್ಸೋಕ್ಕಾಗಲಿಲ್ಲ. ಯಾಕೆಂದರೆ ಬೆಳಗ್ಗೆಯಿಂದ ನನಗೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ಇವತ್ತೇನು ರೆಸಿಪಿ ಏನು ತೋರಿಸಿಲ್ಲ. ನೋಡಿ, ನಾನು ಆಲ್ಮೋಸ್ಟ್ ಒಂದು 10 ಗಂಟೆ ಆಗಿದೆ ಅಂತ ಅಂದ್ಕೊಳ್ಳಿ. ಇವಾಗ 9:30 10 ಗಂಟೆ ಆಗಿದೆ ಆಲ್ಮೋಸ್ಟ್ ಟೈಮು. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ 2 ದೋಸೆ ತೊಗೊಂಡಿದ್ದೀನಿ. ಹಾಗೆ ನಾನು ಅದ್ರ ಜೊತೆಗೆ ಜೀರಾ ವಾಟರ್ ತೊಗೊಂಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ನಾನಿವತ್ತು ನುಗ್ಗೆಕಾಯಿ ಪಾಲಕ್ ಸೊಪ್ಪು ಬೇಳೆ ಎಲ್ಲ ಹಾಕಿ ಸಾಂಬಾರು ಕೂಡ ಮಾಡಿಕೊಂಡಿದ್ದೆ. ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ. ನಾನೇನು ಸಾಂಬಾರು ಮಾಡಿಕೊಂಡಿದ್ನಲ್ವ ಅದನ್ನು ತೊಗೊಂಡಿರೋದು. ಇದು ನಾನು ಮಧ್ಯಾಹ್ನ ಊಟಕ್ಕೆ ತೊಗೊಂಡಿರೋದು. ಇದನ್ನು ಆಲ್ಮೋಸ್ಟ್ ನಾನು 2 ಗಂಟೆಗೆ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡಿರೋದ್ರಿಂದ ಮತ್ತು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾನು ಮಧ್ಯಾಹ್ನ ಊಟನ 2 ಗಂಟೆಗೆ ತೊಗೊಂಡಿದ್ದೀನಿ. ಅದು ಆದಮೇಲೆ ಒಂದು 4 o'clockಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಒಣ ದ್ರಾಕ್ಷಿ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ. 2 ಬಾದಾಮಿ 2 ನಟ್ಸ್ ಕೂಡ ತೊಗೊಂಡಿದ್ದೀನಿ. ಅದು ಆದಮೇಲೆ ಒಂದು 4:30ಗೆ ನಾನು ವಾಕ್ ಕೂಡ ಬಂದಿದ್ದೆ. ಯಾಕಂದರೆ ನಾನು ಬೆಳಿಗ್ಗೆ ಪೂಜೆ ಇರೋದ್ರಿಂದ ನಾನು ಬೆಳಿಗ್ಗೆ ವಾಕ್ ಬಂದಿಲ್ಲ. ಇವತ್ತು ಸಾಯಂಕಾಲ ವಾಕ್ ಬಂದಿದ್ದೀನಿ. ಹಾಗೆ ನಾನು ಕರೆಕ್ಟಾಗಿ ಟೈಮ್ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಬೆಳಿಗ್ಗೆ ವಾಕ್ ಹೋಗಬೇಕು, ಸಾಯಂಕಾಲ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ದಿನ ಈ ಥರ ಏನಾದರೂ ಪೂಜೆ ಇದ್ದಾಗ, ಬೇರೆ ಎಲ್ಲಾದರೂ ಆಚೆ ಹೋಗೋದಿದ್ದಾಗ ಮಿಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಸಾಯಂಕಾಲ ವಾಕ್ ಮಾಡೋಣ, 1 hour ವಾಕ್ ಮಾಡೋಣ, ಒಂದು 20 ನಿಮಿಷ ಎಕ್ಸಸೈಸ್ ಮಾಡೋಣ ಅಂತ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೂ ಕೂಡ ಬಂದೆ. ಸ್ವಲ್ಪ ಎಕ್ಸಸೈಸ್ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮೊನ್ನೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ, ನನ್ನ ಮಗಳು ಇದ್ಲು, ಅವತ್ತು ವಿಡಿಯೋ ಮಾಡಿದ್ಲು. ಇವಾಗ ಎಕ್ಸಸೈಸ್ ಮಾಡೋ ಟೈಮಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸಾಯಂಕಾಲ ಮನೆ ಬಂದಮೇಲೆ ವಾಕೆಲ್ಲ ಮುಗಿಸ್ಕೊಂಡು ಮನೆ ಬಂದಮೇಲೆ ಸ್ವಲ್ಪ ಸಾಯಂಕಾಲ ಟೈಮು ಧೂಪ ಹಾಕೋಣ. ಇವತ್ತು ಪೌರ್ಣಮಿ ಇರೋದ್ರಿಂದ ಸ್ವಲ್ಪ ಧೂಪ ಹಾಕಿದರೆ ಚೆನ್ನಾಗಿರುತ್ತೆ. ನಮಗೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ. ಒಂಥರ ಮನೆಗೆ ಖುಷಿ ಅನಿಸುತ್ತೆ. ನಮಗೆ ಮನೆಗೆ ನಾವು ಯಾವಾಗಲೂ ವಾರದಲ್ಲಿ 2 ದಿನ 3 ದಿನ ಈ ಥರ ಧೂಪ ಹಾಕೋದ್ರಿಂದ ಏನೋ ಒಂಥರ ಖುಷಿ ಅನಿಸುತ್ತೆ ನಮಗೆ. ನಾನು ಯಾವಾಗಲೂ ಇದನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಯಾವಾಗಲೂ ಮನೆಯಲ್ಲಿ ಪೌರ್ಣಮಿ ಆಯಿತು, ಅಮಾವಾಸ್ಯೆ ಆಯಿತು, ಶುಕ್ರವಾರ ಈ ಥರ ಮಂಗಳವಾರ ಟೈಮಲ್ಲಿ ನಾನು ಮನೇಲಿ ಧೂಪ ಹಾಕ್ತೀನಿ. ಅದು ಆದಮೇಲೆ ಸ್ವಲ್ಪ ಗ್ರೀನ್ ಟೀ ಕೂಡ ಮಾಡ್ಕೊಳ್ಳೋಣ. ಸಾಯಂಕಾಲ ಒಂದು ವಾಕಿಂಗ್ ಹೋಗ್ಬಿಟ್ಟು ಬಂದು ಎಲ್ಲ ಮುಖ ತೊಳ್ಕೊಂಡು ಹಾಗೆ ದೀಪ ಎಲ್ಲ ಅಂಟಿಸಿದ್ದಾದಮೇಲೆ ಸ್ವಲ್ಪ ಗ್ರೀನ್ ಟೀ ಕೂಡ ಮಾಡ್ಕೊಂಡು ಕುಡಿಯೋಣ ಅಂತ ಅದನ್ನು ಕೂಡ ಕುಡಿದಾದ್ಮೇಲೆ ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡ್ತಾಯಿದ್ದೀನಿ. ನೋಡಿ, ಆಲ್ಮೋಸ್ಟ್ ಒಂದು 20 ನಿಮಿಷ ನಾನು ಎಕ್ಸಸೈಸ್ ಕೂಡ ಮಾಡಿದ್ದೆ. ಯಾಕಂದರೆ ಅಲ್ಲಿ ಕೂಡ ಮಾಡ್ಕೊಂಡು ಬಂದಿದ್ನಲ್ವ, ಇಲ್ಲಿ ಏನೂ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಮನೆಯಲ್ಲಿ. ನನಗೆ ಯಾವ್ದು ಗೊತ್ತಿದೆ ನಾನು ಅದು ಮಾತ್ರ ಎಕ್ಸಸೈಸ್ ಮಾಡ್ತೀನಿ. ನಾನು ಎಲ್ಲನೂ ಮಾಡೋಕ್ಕೆ ಹೋಗಲ್ಲ. ನನಗೆ ಮೇನ್ ಏನು ಯೂಸ್ ಆಗುತ್ತೆ, ನನಗೆ ಹೊಟ್ಟೆ ದಪ್ಪ ಇದೆ, ಅದಕ್ಕೋಸ್ಕರ ನಾನು ಹೊಟ್ಟೆ ಭಾಗಕ್ಕೆ ಹಾಗೆ ತೊಡೆ ಭಾಗಕ್ಕೆ ನನಗೆ ಯಾವುದಕ್ಕೆ ನಾನು ಯೂಸ್ ಆಗುತ್ತೆ ಆ ಥರದ್ದು ಎಕ್ಸಸೈಸ್ ಮಾತ್ರ ಮಾಡೋದು. ಎಲ್ಲನೂ ಮಾಡೋಕ್ಕೆ ಹೋಗಲ್ಲ.
ನಾನು ಏನು ತೋರಿಸ್ತಾ ಇದ್ದೀನಲ್ಲ, ನಾನು ಪ್ರತಿಯೊಂದು ಸ್ಟೆಪ್ಪು ನಾನು ಫಸ್ಟಿಗೆ ಸ್ಟಾರ್ಟಿಂಗು 20-20 ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಡೈಲಿ ಒಂದು 10 ಇನ್ಕ್ರೀಸ್ ಮಾಡ್ಕೊಂಡು ಬಂದೆ. ಇವತ್ತು 20 ಮಾಡಿದರೆ ನೆಕ್ಸ್ಟ್ ಡೇ 30, ಅದರ ನೆಕ್ಸ್ಟ್ ಡೇ 40, ಈ ಥರ ನಾನು ಪ್ರತಿಯೊಂದನ್ನು 100 ಸ್ಟೆಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವಾಗಿನ್ನೂ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ಇವಾಗಿನ್ನೂ ನಾನು ಎಲ್ಲನೂ ನಾನೇನು ಮಾಡ್ತಾಯಿದ್ದೀನಲ್ವ, ಒಂದೊಂದೇ ತೋರಿಸ್ತಾ ಇದ್ದೀನಲ್ವ, ಅದನ್ನು ಒಂದೊಂದೇ ನಾನು 60 ಸರಿ ಮಾಡ್ತೀನಿ, ಅಂದರೆ 60 ಟೈಮ್ಸ್ ಮಾಡ್ತೀನಿ. ಆದರೆ 100 ಟೈಮ್ ನಾವು ಮಾಡಿದಾಗ ಅದು ನಮಗೆ ಬೇಗ ಎಫೆಕ್ಟ್ ಆಗುತ್ತೆ. ನಾವು ಒಂದು 4-5 ನಮಗೇನು ಇಂಪಾರ್ಟೆಂಟ್ ಬೇಕಾಗಿರುತ್ತಲ್ವ, ಆ ಎಕ್ಸಸೈಸ್ ಮಾತ್ರ ಒಂದು 4-5 ನಾವು ಪ್ರತಿಯೊಂದನ್ನು 100 ಮಾಡ್ಕೊಂಡು ಹೋದರೆ ಒಂದು ಅರ್ಧ ಗಂಟೆಯಲ್ಲಿ ಆಗೋಗ್ಬಿಡುತ್ತೆ. ಎಕ್ಸಸೈಸ್ ಕೂಡ ನಮಗೆ ಎಫೆಕ್ಟ್ ಆಗುತ್ತೆ. ಇದು ಎಕ್ಸಸೈಸ್ ಮಾಡೋದು ನಾವು ತುಂಬ ಒಳ್ಳೆಯದು ನಮ್ಮ ಬಾಡಿಗೆ. ನಾವು ಫಿಟ್ಟಾಗಿ ಕಾಣಬೇಕಂದ್ರೆ ಈ ಥರದ್ದು ಯಾವುದೋ ನಾವು ಎಕ್ಸಸೈಸ್ ಮಾಡಲೇಬೇಕು. ನೀವು ಎಲ್ಲನೂ ಮಾಡಿ ಅಂತ ಏನು ಹೇಳಲ್ಲ. ನಿಮ್ಮದು ಫುಲ್ ಬಾಡಿ ನಿಮಗೆ ಏನಾದರೂ ಯೂಸ್ ಆಗುತ್ತೆ ಆ ಥರದ್ದು ಎಕ್ಸಸೈಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಫುಲ್ ಬಾಡಿ ಎಕ್ಸಸೈಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಂದು ಹೊಟ್ಟೆ ಭಾಗ ಮತ್ತು ಕೈ ದಪ್ಪ ಇದ್ದರೆ ಕೈ ಭಾಗ, ತೊಡೆ ಭಾಗ ಈ ಥರ ಮಾತ್ರ ನನಗೆ ದಪ್ಪ ಇದೆ, ಆ ಥರದ್ದು ಮಾತ್ರ ಎಕ್ಸಸೈಸ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಆ ಥರದ್ದು ಮಾತ್ರ ಎಕ್ಸಸೈಸ್ ಮಾಡ್ಕೊಳ್ಳಿ. ನನಗೆ ಯಾವ ಥರ ಯೂಸ್ ಆಗುತ್ತೆ ನನ್ನ ಬಾಡಿಗೆ ಅಂತಂದ್ರೆ ಆ ಥರ ಎಕ್ಸಸೈಸ್ ಮಾತ್ರ ನಾನು ಮಾಡ್ತಾಯಿದ್ದೀನಿ. ನನ್ನ ಜೊತೆಗೆ ನೋಡಿ ನನ್ನ ಮಗನೂ ಮಾಡ್ತಾಯಿದ್ದಾನೆ. ಅವನು ನನ್ನ ನೋಡಿ ನಾನು ಏನು ಮಾಡ್ತೀನಿ ಅದನ್ನು ಅವನೇ ಮಾಡ್ತಾಯಿದ್ದಾನೆ. ಹಾಗೆ ನಾನು ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಡಯೆಟ್ಟು ಯಾಕೆ ನಾನು ಈ ಸರಿ ಅಷ್ಟೊಂದು ಇದು ಮಾಡ್ತಾಯಿಲ್ಲ ಅಂದಮೇಲೆ, ಡಯೆಟ್ಟು ಮಾಡ್ಬೋದು, ಇಲ್ಲ ಅಂತ ನಾನೇನು ಹೇಳಲ್ಲ. ನಾವು ಏನು ತಿಂತೀವಿ ಅಂತ ಇಂಪಾರ್ಟೆಂಟ್ ಅಲ್ಲ, ನಾವು ಯಾವುದನ್ನು ಎಷ್ಟು ಗಂಟೆಗೆ ತಿಂತೀವಿ, ಯಾವುದನ್ನು ತಿಂತೀವಿ ಅವಾಗ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಕ್ವಾಂಟಿಟಿ, ಮೇನ್ ಇಂಪಾರ್ಟೆಂಟ್ ಕ್ವಾಂಟಿಟಿ, ನಾವು ಎಷ್ಟು ತೊಗೋಬೇಕು, ಏನು ತಿಂತೀವಿ ಅನ್ನೋಕ್ಕಿಂತ ನಾವು ಎಷ್ಟು ಗಂಟೆಗೆ ತಿಂತೀವಿ, ಹಾಗೆ ಎಷ್ಟು ತಿಂತೀವಿ, ಕ್ವಾಂಟಿಟಿ ಎಷ್ಟು ತಿಂತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ ತಿನ್ನಿ, ನಾನು ಇದೇ ತಿನ್ನಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಬೇಕ್ರಿ ಐಟಮ್ಸ್ ಆಯಿತು, ಆಯಿಲ್ ಐಟಮ್ಸ್ ಆಯಿತು, ಚಾಕ್ಲೇಟ್ಸ್ ಆಯಿತು, ಈ ಥರದ್ದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು. ಮೇನ್ ಅದೇ ಫ್ಯಾಟ್ ಐಟಮ್ಸ್ ಮಾತ್ರ ಅವಾಯ್ಡ್ ಮಾಡಿ. ಮಿಕ್ಕಿರೋದು ಮನೆಯಲ್ಲಿ ನೀವೇನು ಅಡುಗೆ ಮಾಡ್ತೀರಲ್ವ ಅದೆಲ್ಲನೂ ತಿನ್ಬೋದು. ಆದರೆ ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ, ಕ್ವಾಂಟಿಟಿಯಲ್ಲಿ ನೀವು ಕಡಿಮೆ ತೊಗೋಬೇಕು. ಹಾಗೆ ಟೈಮಿಂಗ್ ಕೂಡ ತುಂಬ ಇಂಪಾರ್ಟೆಂಟು. ನೀವು ಇವತ್ತು 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದರೆ ನೀವು ನೆಕ್ಸ್ಟ್ ಡೇ ಕೂಡ ನೀವು ಅದೇ ಕಂಟಿನ್ಯೂ ಮಾಡಬೇಕು. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ, ಆದರೆ 1 hour 2 hours ಎಲ್ಲ ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ, ತಿರ್ಗಾ ನಮ್ಮದು ಎಸಿಡಿಟಿ ಆಗುತ್ತೆ. ಎಸಿಡಿಟಿ ಆಗಿಬಿಟ್ಟು ತಿರ್ಗಾ ಫ್ಯಾಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ತಿನ್ನಿ, ಮನೆಯಲ್ಲಿ ನೀವು ಇಡ್ಲಿ ಮಾಡಿದರೆ, ದೋಸೆ ಮಾಡಿದರೆ, ಯಾವುದಾದ್ರೂ ತಿನ್ಬೋದು, ಏನು ಪರವಾಗಿಲ್ಲ. ನಾವು ಏನು ತೊಗೊಳ್ತೀವಲ್ವ ಅದು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೋತೀವಿ, ಹಾಗೆ ನಾವು ಯಾವ ಟೈಮಿಗೆ ತೊಗೊತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ಏನಾದರೂ ಫಾಲೋಅಪ್ ಮಾಡ್ಕೊಂಡು ಹೋದ್ರಿ ಅಂದರೆ ಖಂಡಿತ ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು. ಆದಷ್ಟು ಬೇಗನೆ ಕೂಡ ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು. ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ವಾಕಿಂಗು, ಸ್ವಲ್ಪ ಎಕ್ಸಸೈಸ್ ಇದನ್ನು ಮಾಡ್ಕೊಂಡು ಬನ್ನಿ. ನೀವು ಖಂಡಿತ ನೀವು ಅಂದ್ಕೊಂಡಿರೋ ವೆಯ್ಟ್ನ ನೀವು ಬೇಗ ರೀಚ್ ಆಗ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಖಂಡಿತ ನೋಡಿ, ನೀವು ಇದನ್ನು ಫಾಲೋಅಪ್ ಮಾಡಿ ನೋಡಿ. ಮನೆಯಲ್ಲಿ ನಮಗೆ ಇವಾಗ ಆಚೆಯಿಂದ ತೊಗೊಂಡು ಬಂದು ಇವಾಗ ಏನು ಹೇಳ್ತಾರೆ, ಓಟ್ಸ್ ಆಯಿತು, ಕೆಲವೊಂದಿಟ್ಟು ವೆಯ್ಟ್ ಲಾಸ್ ಐಟಮ್ಸ್ ಆಯಿತು, ಲೋ ಫ್ಯಾಟ್ ಮಿಲ್ಕು, ಈ ಥರ ಪನ್ನೀರು, ನಮಗೆ ಕ್ಯಾಲ್ಸಿಯಮ್ಮು ಮತ್ತು ವಿಟಮಿನ್ಸ್ ಏನಿರುತ್ತಲ್ವ. ಯಾಕೆಂದರೆ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಸುಸ್ತು, ವಾಕಿಂಗು ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ನಾವು ಸುಸ್ತೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಇವಾಗ ಡಯೆಟ್ ಮಾಡಬೇಕಂದ್ರೆ ಆಚೆಯಿಂದ ದುಡ್ಡು ಖರ್ಚು ಮಾಡಬೇಕು, ಅದೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಮನೆಯಲ್ಲಿ ಇರೋದನ್ನೇ ತಿಂದ್ಬಿಟ್ಟು ನೀವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ನಾನು ಅದೇ ರೀತಿ ಫಾಲೋಅಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸುಮ್ಮನೆ ಆಚೆಯಿಂದ ಅದು ತಂದು ಇದು ತಂದು ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂತ ಮನೆಯಲ್ಲಿ ನಾವೇನು ಅಡುಗೆ ಮಾಡ್ತೀವಲ್ವ ಅದನ್ನೇ ತಿಂದ್ಬಿಟ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಇವಾಗ ನಾನು ರಾತ್ರಿ ಊಟಕ್ಕೆ, ಯಾಕೆಂದರೆ ಬೆಳಿಗ್ಗೆನೂ ನಾನು ದೋಸೆ ತೊಗೊಂಡಿದ್ದೀನಿ, ಅದು ರೈಸ್ ಐಟಮ್ ಆಯಿತು. ಮಧ್ಯಾಹ್ನವೂ ನಾನು ರೈಸ್ ಊಟ ಮಾಡಿದ್ದೀನಿ. ಹಾಗಾಗಿ ನೈಟಿಗೆ ಸ್ವಲ್ಪ ಪಾಲಕ್ದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾಲಕ್ ಸೊಪ್ಪನ್ನ ತೊಳ್ಕೊಂಡು, ಎಳೆದು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಚೆನ್ನಾಗಿ ತೊಗೊಂಡಿದ್ದೀನಿ. ಒಂದು ಹಾಫ್ ಬೌಲಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಹಾಗೆ ಒಂದು ಬನಾನ ತೊಗೊಂಡಿದ್ದೀನಿ. ಇಷ್ಟೇ. ನೀವು ಸ್ವೀಟ್ಗೆ ನಾನು ಬನಾನ ಹಾಕ್ಕೊಂಡಿರೋದು. ನಿಮಗೆ ಬೇಡ ಅಂದರೆ ನೀವು ಹಾಗೆ ಕುಡಿತೀನಿ ಅಂದರೆ ಬರೀ ಪಾಲಕ್ಕು ಓಟ್ಸ್ ತೊಗೋಬೋದು.
ಇದನ್ನೆಲ್ಲನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಥರ ಜ್ಯೂಸ್ ಥರ ಏನು ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ನಾನು ಚಿಯಾ ಸೀಡ್ ಕೂಡ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ 1 ಸ್ಪೂನಷ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಇದು ಚಿಯಾ ಸೀಡ್ಸು ತುಂಬ ಒಳ್ಳೆಯದು, ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದು ಬೇಡ ಅಂದರೆ ನೀವು ಸ್ವಲ್ಪ ಹನಿ ಕೂಡ ಹಾಕ್ಕೊಂಡು ತೊಗೋಬೋದು. ನಾನು ಹನಿ ಏನೂ ಹಾಕ್ಕೊಂಡಿಲ್ಲ, ಬರೀ ಚಿಯಾ ಸೀಡ್ಸು. ತುಂಬ ಈಸಿ, ಇದು ತುಂಬ ಸಿಂಪಲ್ ಇದೆ, ತುಂಬ ಬೇಗನೆ ಆಗುತ್ತೆ. ಪಾಲಕ್ ಸೊಪ್ಪು, ಓಟ್ಸು, ಬನಾನಾ ಮತ್ತು ಚಿಯಾ ಸೀಡ್ ಇಷ್ಟೇ, ನಾನು ಬೇರೆ ಏನು ಯೂಸ್ ಮಾಡಿಲ್ಲ. ಇದನ್ನು ನಾನು ರಾತ್ರಿ 7:30ಗೆ ತೊಗೊಳ್ಳೋದು. ನೀವು ರಾತ್ರಿ ಊಟನ ಆಲ್ಮೋಸ್ಟ್ ನೀವು 8 ಗಂಟೆ ಒಳಗಡೆ ಮುಗಿಸ್ಕೊಂಡ್ಬಿಡಿ. ಆವಾಗ ನಿಮಗೆ ನೈಟ್ ನಾವು ಎಷ್ಟು ಬೇಗ ತಿಂತೀವೋ ಅಷ್ಟು ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲರಿಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನೀವು ಖಂಡಿತ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ನೀವು ಈ ಥರ ನನಗೆ ಸಪೋರ್ಟ್ ಮಾಡಿದರೆ ನನಗೂ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.